ಈಗ ಬಂತಪ್ಪ ಇನ್ನೊಂದು ಇಲ್ಲಿ ಬಂತು. ಹೇ ನೋಡಿ ಪಜಿತ್ ಚಲೋ ಹಾಕಿದ್ದಿಲ್ಲ. ಅಯ್ಯಪ್ಪ ಮಳೆ ಬಿಟ್ಟು ಹೋಗಿತ್ತು. ಗೈಸ್ ನೋಡ್ರಿ ಪರಿಸ್ಥಿತಿ ಅಂತದ್ ಬಂತು. ಇಲ್ಲಿಗೆ ಬಂದು ಫುಲ್ ಗಾಡಿ ಸಿಗಿ ಬಿದ್ದು ಬಿಟ್ಟದ, ಒತ್ತಾಕತ್ತಾರ. ಅಲ್ಲಿ ಇದು ತೆಗಿಬೇಕೇನು ಅನಿಸ್ತದ. ಪಾಪ ನಡಿಯಕ್ ಬರಲ್ಲ ಅಜ್ಜಿಗೆ, ಅಂದ್ರೂ ನೋಡಲ್ ವೀಲ್ ಚೇರ್ ಅದ ಅಜ್ಜಿಗೆ, ಅಂತದ್ರ ಕರ್ಕೊಂಡು ಬರ್ತಾರೆ. ನೋಡ್ರಿ ಗಾಯ್ಸ್ ಎಷ್ಟು ರಶ್ ಐತಿ ನೋಡ್ರಿ. ಇಂಥ ಮುಖ್ಯರು ಇನ್ನ ಬರ್ತಾರೆ ನೋಡ್ರಿ. ಅದೇನ ಇದ್ರೊಳಗೆ ಎಲ್ಲ ತೋರ್ಸಾತಾರಲ್ರಿ, ನೆಟ್ ಒಳಗ ಎಲ್ಲ ರೀಲ್ಸ್ ಒಳಗ ಅವೆಲ್ಲ ಫೇಕ್ ನೋಡ್ರಿ. ನಾ ಇವತ್ತು ಲೈವ್ ಆಗಿ ನಿಮಗೆ ತೋರ್ಸಾತೀನಿ ನೋಡ್ರಿ ಫ್ರೆಂಡ್ಸ್. ಎಷ್ಟು ಜನ ಅದಾರ ನೋಡ್ರಿ ಇಲ್ಲಿ. ಸೊ ನಿಮಗೂ ಇನ್ನೂ ಟೈಮ್ ಐತಿ, ಇದು ಮುಗ್ದು ಅಂತೇಳಿ ಹಂಗೆ ಕೂಡ್ಬೇಡ್ರಿ. ಸೊ ನೀವು ಬಂದು ಒಂದ್ಸಲ ದರ್ಶನ ಮಾಡಿದ್ರೆ ಒಳ್ಳೇದಾಗ್ತದೆ. ಗೈಸ್ ಕುಂಭಮೇಳ ನೋಡ್ರಿ, ಯಾರು ಇಲ್ಲ ನಾತಿರಿ, ಎಲ್ಲರೂ ಅದಾರ. ಜಸ್ಟ್ ಅಗೋರಿಗಳು ಮಾತ್ರ ಅಷ್ಟೇ ಇಲ್ಲ, ನಾಗ ಸಾಧುಗಳು. ಆಗ ಅವರು ಒಬ್ರೊಬ್ರು ಅದಾರ ನೋಡ್ರಿ. ನೋಡಿ ಆ್ಯಕ್ಚುಲಿ ಈಗ ಬಂದು ದರ್ಶನ ಮಾಡ್ಕೊಳ್ಳೋದೇ ಒಳ್ಳೇದು, ಹೌದಲ್ಲ. ಸೇಫ್ಟಿನೂ ಬೇಕು ಮನುಷ್ಯರಿಗೆ. ಪಾಪ ತಾತ ನೋಡಿಲ್ಲ ಹೆಂಗೆ ಕೂತು ಬಿಟ್ಟಾರ, ಚಿಂತೆ ಮಾಡ್ಕೋತ. ಏನು ಚಿಂತೆ ಆಗತ್ತದ ಗೊತ್ತಿಲ್ಲ. ಮತ್ತು ಊಟದ ಪ್ರಸಾದನ ವ್ಯವಸ್ಥೆ ಇತ್ತು. ಇಲ್ಲಿ ಮಸ್ತ್ ಊಟ ಮಾಡಿದ್ರು ಇವರೆಲ್ಲರೂ. ಹಾಂ ನೋಡ್ರಿ ಇಷ್ಟು ಟ್ರಾಫಿಕ್ ಐತಿ, ಇನ್ನ ಏನಿಲ್ಲ ಅಂತ ಹೇಳ್ತಾರೆ ಇಲ್ಲಿ ನೋಡ್ರಿ. ನಂದಿದ್ವಾರ ತ್ರಿವೇಣಿ ಸಂಗಮಕ್ಕೆ ಹೋಗುವ ದಾರಿ ಭಾಳ ಫಜಿತಿ ಆಗ್ಬಿಟ್ಟಿವಿ. ಭಾಳ ಆಗಿಲ್ಲ, ನಾನು ಅದೇ ಗೈಸ್ ನೋಡ್ರಿ, ತ್ರಿವೇಣಿ ಸಂಗಮದಲ್ಲಿ ಜನ ಏನಾಗ್ತಾರೆ, ಎಷ್ಟು ಜನ ಅದಾರ ನೋಡ್ರಿ. ಸೊ ಹಾಗಾಗಿ ಯಾರು ಬರೋದು ಬಿಡಬೇಡ್ರಿ. ಟೈಮ್ ಇತ್ತು ಬಂದು ಸಿಕ್ಕಾಪಟ್ಟೆ ರಶ್ ಗೈಸ್ ನೋಡ್ರಿ, ನಾವೀಗ ತ್ರಿವೇಣಿ ಸಂಗಮ ಸ್ನಾನ ಮಾಡಕ್ ಹೊಂಟೀವಿ. ಭಾಳ ಖುಷಿ ಆಗತೈತಿ. ಸ್ನಾನ ಮಾಡ್ಬೇಕಂದ್ರೆ ಭಾಳ ಪುಣ್ಯ ಪಡಿಬೇಕು. ಒಬ್ರೊಬ್ರಿಗೆ 500 ಹೇಳತ್ತಾರೆ. ನಾವು 300 ಅಂತೇಳಿ ಮುಗಿಸೀವಿ, ಹೊಂಟೀವಿ ನೋಡ್ರಿ ಈಗ. ಸಾನು ಹೆಂಗ ಅನ್ಸತೈತಿ? ಎದ್ರಾಗ ಕೂತೀರಿ ನೀವು? ನಿನಗೆ ಅಂಜಿಕೆ ಬರಲ್ಲ? ಯೋ ಪಪ್ಪ ಅಂಜಾತಾರ ನೋಡಲ್ಲಿ. ಅದು ನಾನು ಮುಖಾನ ಕಂಡು
ನೋಡ್ರಿ ಗೈಸ್, ಜನ ನೋಡ್ರಿ ಎಷ್ಟು ಅದಾರ, ಇನ್ನೂ ಕಮ್ಮಿ ಆಗಲ್ಲಾಗ್ಯಾರ. ಈ ಕಡೆ ಬೋಟ್ನಾಗ ಯಾರು ಬರ್ತಾರ ಅವರು, ಕೆಲವು ಜನ ಬರೀ ಅಲ್ಲೇ ಸ್ನಾನ ಮಾಡ್ತಾರಲ್ಲ. ಆಯ್ತದ 30 ಫೋಟೋ ಹಿಂಗ ಹಾಂ ಬಾ ದೀಪಕ್ಕ. ಆಯ್ತು, ನಾವು ಮುಳುಗ್ ಬಿಡ್ತೀವಿ. ಈಗ ಹೇಳ್ರಿ ಮೊಬೈಲ್ ಮೊಬೈಲ್ ಎಲ್ಲಿರ್ತೀರಿ? ನಾವು ಜಾಗ ಮಾಡ್ತೇವೆ. ತೊಗೊಂಡ್ಬಿಟ್ಟು ನಾವು ಮತ್ತೆ ಹೇಳ್ತೀವಿ. ಹಿಡ್ಕೋರ ನಾನು ಜಳಕ ಮಾಡಿ ಹೋಗ್ತೀನಿ, ನಾವು ಜಳಕ ಮಾಡಿ ಹೋಗ್ತೀವಿ, ಹಿಡ್ಕೋ ನಾವು ಜಳಕ ಮಾಡಿ ನಾನೇ ಹೋಗಿರ್ತೀನಿ ಮನುಷ್ಯ. ಹಾಂ ಬರ್ತೀನಿ. ತೆಗಾಯ್ತೀನಿ ಒಂದೇ ತೆಗಾಯ್ತೀನಿ ನೀರು. ತಂಪು ಭಾಳ ಅದಾವ ನೀರು. ಅಕ್ಕ 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 ಹೋಗ ಸರ್ ತೆಗಿತಾ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬೆಳಗ್ಗೆ ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಕಾಶಿಗೆ ಬಂದೀವಿ. ಕಾಶಿ ಇನ್ನೊಂದು ಹೆಸರು ಕರೀತಾರೆ ವಾರಣಾಸಿ ಅಂತ ಹೇಳಿ. ಸೊ ಬೋರ್ಡ್ ಎಲ್ಲ ವಾರಣಾಸಿ ಅಂತ ಇರ್ತದೆ, ಕಾಶಿ ಅಂತ ಇರಲ್ಲ. ಹೌದಿಲ್ಲ ಆಶಾ? ಗೊತ್ತಿಲ್ಲಕ್ಕೆ ಮಕ್ಕೊಂಡಿದ್ರಿ ಆ್ಯಕ್ಚುಲಿ. ಸೊ ಈಗ ಎಷ್ಟು 5:30 ಆಗೈತಿ. ನಮ್ಮ ಮನೆಯವರೇ ಡ್ರೈವಿಂಗ್ ಮಾಡತ್ತಾರ ಪಾಪ. ಬರ್ರಿ ಇಲ್ಲಿ ಕಾಶಿ ಒಳಗೆ ಏನೇನದ ಅಂತ ತೋರಿಸ್ತೀನಿ ರೀ. ಆ್ಯಕ್ಚುಲಿ ಒಂದೊಂದು ಕಡೆ ಫೋನ್ ಅಲಾವ್ ಇರುತ್ತೆ, ಒಂದೊಂದು ಕಡೆ ಅಲಾವ್ ಇರಲ್ಲ. ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗೈತಿ. ಸೊ ಎಲ್ಲಿ ಅಲಾವ್ ಮಾಡ್ತಾರೆ ಅಲ್ಲೊಂದಿಷ್ಟು ವೀಡಿಯೋ ಮಾಡಿರ್ತೀನಿ. ನನ್ನ ಮಗಳು ನೋಡ್ರಿ ನಾ ಮಲ್ಕೊಂಡೈತಿ. ಹಾಯ್ ಮೇಡಮ್ಮ. ಆಕಿ ಈಗ ಸ್ವಲ್ಪ ಹೆಂಗಂದ್ರೆ ಅವ್ರ ಅತ್ತಿ ಮಾತು ಪಾಲ್ಸ ಹಾಕ್ಬಿಟ್ಟಾಳ್ರಿ. ಅತ್ತಿ ಹೇಳಿದ್ದೆ ವೇದವಾಕ್ಯ. ಈಗ ಅವ್ರ ಮಮ್ಮಿ ಯಾರಂದ್ರೆ ನಾನು ಅಲ್ರಿ, ಆಕಿ ಅತ್ತಿ ಹೆಸರು ಹೇಳ್ತಾಳ್ರಿ. ಸುಳ್ಳು ಹೇಳ್ಬೇಡ್ರಿ ಹಂಗ. ಒಳಗೆ ಕೂಡ ಚಾ ನೋಡ್ರಿ.
ಶ್ರೀಶೈಲ ಭಾರಿ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಅದು ಯಾಕೆ ಹೇಳಿ ಪ್ರತಿ ವರ್ಷ ನಮ್ಮ ಕರ್ನಾಟಕ ಮಂದಿ ಕಾಶಿ ಒಳಗೆ ನೋಡ್ರಿ ಇದು ಘಾಟ್. ಅವ್ರಿಗೆ ಕೇಳೋಣ ದೀಪ. ಹಾಮ ನೋಡಿಲ್ ಕಲರ್ ಬಾಲ್ ದೀಪ ಆ ಕಡೆ ಹೋಗೋಣ ಬರಲಿ. गंगा जब महादुषा हो जाता है तो वही राज भगवान शिव के त्रिशूल पर विद्यमान है। सृष्टि के प्रारंभ में महादेव ने जब पृथ्वी पर उसी भाव भगवान शिव इसी मंदिर के प्रांगण में बहुत समय व्यतीत किया। समय बदला, दौर बदला। भारत के स्वर्णिम काल पर विदेशी आक्रांताओं की नजर पड़ी, जिसे वे लूटने एवं सनातन संस्कृति को नष्ट करने के उद्देश्य से यहाँ आए। जब प्रथम बार गौरी ने आक्रमण किया तब पृथ्वीराज चौहान ने उसे बुरी तरह पराजित किया। उसने क्षमा मांगी और वचन दिया कि ऐसी ಹೋಗೋಣ ಹಂಗೆ. ಗೈಸ್ ಫೈನಲಿ ನಾವು ಕಾಶಿ ದೇವರೆಲ್ಲ ದರ್ಶನ ಮಾಡಿಕೊಂಡು ಈಗ ರಿಟರ್ನ್ ಅಯೋಧ್ಯೆ ಕಡೆ ಹೊಂಟಿವಿ ನೋಡ್ರಿ. ಸೊ ಇಲ್ಲೇ ಏನೇನೋ ಇತ್ತು ತಿಂದ್ವಿ ದೋಸೆ ಅದು. ಈ ಟೈಮ್ ಎಷ್ಟು ಗಂಟೆಗೆ ಅದು 11 ಗಂಟೆ ಆಗೈತೆ ರೀ. ಹಾಂ 6 ಗಂಟೆ ಆಗ್ಯದಂತ ನೋಡ್ರಿ ನಮ್ಮ ಸಾಮಾನು ಹೇಳತ್ತಾಳ. ಸೊ ದೇವ್ರ ದರ್ಶನ ಚಲೋ ಆಯಿತು. ಅದು ಯಾವುದು ಗಂಗಾ ಆರತಿ ಅಂತ ಮಾಡ್ತಾರಲ್ಲ ಅದೇ ನಮ್ಗೆ ಸಿಗಲಿಲ್ಲ. ಹಾಗಾಗಿ ಮತ್ತು ಟೈಮ್ ಆಗುತ್ತೆ ಅಂಥೇಳಿ ಮುಂದೆ ಅಯೋಧ್ಯೆಗೆ ಹೊಂಟಿವಿ. ಮೊಬೈಲ್ ನೋಡ್ರಿ ನಮ್ಮ ಯೋಗೇಶ ಇದನ್ನ ಊರಿಗೆ ತೊಗೊಂಡು ಹೋಗೋಣ ಆತನ. ಅವನಿಗೆ ಭಾಳ ಇಷ್ಟ ಆಗ್ಯದ ಇದು. ಗೈಸ್ ಕಾಶಿಯಲ್ಲಿ ಹರಿಶ್ಚಂದ್ರ ಘಾಟ್ ಅಂತಾರಲ್ರಿ, ಇದೇ ನೋಡ್ರಿ. ಇದು ಫುಲ್ಲು ಭಯಾನಕ ಆಗಿರೋಂಥ ಪ್ಲೇಸ್. ಆ್ಯಕ್ಚುಲಿ ನಾ ಹೋಗಿದ್ದಿಲ್ಲ, ಕಾರ್ನಾಗೆ ಕುಂತಿದ್ದೆ. ಸೊ ಇವರು ವಿಡಿಯೋ ಮಾಡ್ಕೊಂಡು ಬಂದು ನನಗೆ ತೋರ್ಸಾತಿದ್ರು. ಇಲ್ಲಿ ಈ ಘಾಟ್ ಒಳಗೆ ಏನಾಗುತ್ತಂದ್ರೆ ನೋಡ್ರಿ, ಇವೆಲ್ಲ ಗೌರಿಗಳವರೆಲ್ಲ ಕುಂತು ಪೂಜೆ ಮಾಡ್ತಿರ್ತಾರೆ. ಅವ್ರಿಗೇನು ಕಾಮನ್ ಅನ್ಸೋದು ಖರೆ, ಆದರೆ ನಮಗೆ ಇಷ್ಟು ಭಯ ಆಗುತ್ತೆ ಘಾಟ್ ಒಳಗೆ ಹೋಗ್ಬೇಕಂದ್ರೆ. ಅದನ್ನ ನೋಡಿ ಒಂದು ಕ್ಷಣ ಇವೆಲ್ಲ ಡೆಡ್ ಬಾಡಿಗಳು ಸುಡೋಂಥದ್ದು ನೋಡ್ರಿ. ಇವೆಲ್ಲ ಹೆಂಗೆ ರೆಡಿ ಮಾಡಿಟ್ಟಾರ ಅಲ್ಲಿ. ದಿನ ಏನಿಲ್ಲ ಅಂದರೂ ಒಂದು 50ರಿಂದ 100 ಡೆಡ್ ಬಾಡಿಗಳು ಬರ್ತಾವಂತ. ಸೀದಾ ಬರೋದು ಅದು ನೀರೊಳಗೆ ಹೋಗಿ ಎದ್ದ ಥರ ತಂದಿಲ್ಲಿ ಸುಟ್ಬಿಡ್ತಾರೆ ನೋಡ್ರಿ. ಅಂದ್ರೆ ಯಾರು ಕಾಶಿ ಒಳಗೆ ಇದು ಮಾಡ್ಕೋಬೇಕಂತಿರ್ತಾರಲ್ಲ, ಈಗ ಅಲ್ಲಿ ತರತಾರೆ ನೋಡ್ರಿ. ಈಗ ಆಲ್ರೆಡಿ ಒಂದು ಬಾಡಿ. ಸೊ ಇದನ್ನೆಲ್ಲ ನೋಡಿದ್ರೆ ಏನು ಅನಿಸ್ತದಪ್ಪ ಅಂದ್ರೆ, ಏನಪ್ಪ ಇದು ಜೀವನ, ಭಾಳ ಇಷ್ಟು ಮಾನಸಿಕ ಆಗುತ್ತೆ. ಅವರೆಲ್ಲ ಅಲ್ಲಿ ಮಾಡೋದು ನೋಡಿ. ಯಾರೋ ಹೆಣ ಯಾರೋ ಸುಡ್ತಾರೆ, ಯಾರೋ ತರ್ತಾರೆ, ಅಲ್ಲಿನೇ ಪೂಜೆ ಮಾಡ್ತಾರೆ. ಅಳೋರಿಲ್ಲ, ಏನಿಲ್ಲ, ಶಾಂತ ರೀತಿಯಿಂದ ಇರ್ಬೇಕು ನೋಡ್ರಿ. ಅವ್ರೇನು ಅಲ್ಲಿದೊಂದು ಟೀಮ್ ಇದ್ದಂಗೆ ಕಾಣಿಸ್ತೈತಿ. ಅವ್ರು ತೊಗೋತಾರ, ಅವಕ್ಕೆ ಏನೇನು ಶಾಸ್ತ್ರ ಮಾಡ್ಬೇಕು ಮಾಡ್ತಾರೆ. ಅಲ್ಲೆಲ್ಲ ನೋಡ್ರಿ ಹೆಂಗೆ ಕಟ್ಟಿಗೆ ಇಟ್ಟು ಉರಿ ಹಚ್ಚಾರ ನೋಡ್ರಿ. ಗೈಸ್ ಇಷ್ಟು ಜೀವನಕ್ಕೆ ನಾವು ಎಷ್ಟು ಬಡ್ದಾಡ್ತೀವಿ ಅಂತಂದ್ರೆ, ಒಂದು ಸೆಕೆಂಡ್ ಅದು ಏನು ನಮ್ಮ ದೇಹದೊಳಗೆ ಇರುತ್ತಲ್ಲ ಆತ್ಮ ಅನ್ನೋದು, ಅದು ಹೋಯ್ತಂದ್ರೆ ಆಯ್ತು, ನಮ್ಗೆ ಬೆಲೆನೇ ಇಲ್ಲ. ಅದು ಆತ್ಮ ಇರುತ್ತಾನೆ ಅಷ್ಟೇ ನಮಗೆ ಬೆಲೆ. ನಾವು ಅದಕ್ಕೆ ಎಷ್ಟು ಬಡ್ದಾಡ್ತೀವಿ, ಇದು ನಂದು ಇದು ನಿಂದು ಅಂಥೇಳಿ. ಸೊ ಲಾಸ್ಟ್ ಮೂಮೆಂಟ್ ನೋಡ್ರಿ ಹೆಂಗಾಗ್ಬಿಡ್ತೈತಿ. ನಂತರ ನಿಮಗೂ ಇದು ನೋಡಿದ್ರೆ ಫೀಲ್, ಆ್ಯಕ್ಚುಲಿ ಅಲ್ಲಿ ಹೋಗಿ ನೋಡಿದ್ರಂತರೂ ನೀವು ಏನಂತಾರೆ 1 ಡೇ ಫುಲ್ ನಿಮ್ಗೆ ಇದನ್ನೇ ಇರಲ್ಲ ನೋಡ್ರಿ. ಅಷ್ಟು ಮನ್ಸಿಗೆ ಬೇಜಾರಾಗ್ಬಿಡ್ತೈತಿ.
ಏನಪ್ಪ ಮನುಷ್ಯನ ಜೀವನ ಹಿಂಗಲ್ಲ ಇದು ಅಂಥೇಳಿ ಅಷ್ಟು ಕೆಟ್ಟ ಫೀಲ್ ಬರುತ್ತೆ ನೋಡ್ರಿ ಫ್ರೆಂಡ್ಸ್. ಅವ್ರಿಗಂತೂ ಅವ್ರಿಗೆ ಡೈಲಿ ಮಾಡಿ ರೂಢಾಗಿಬಿಡ್ತದಲ್ಲ, ಸೊ ಇದೇನಪ್ಪ ಅನ್ನಂಗೆ ಆಗ್ಬಿಡ್ತದೆ. ಅದ್ರ ನಾವು ಯಾವಾಗಾರ ಹಿಂಗೆ ಹೋಗಿ ನೋಡ್ತೀವಲ್ಲ, ನಮ್ಗೆ ಭಾಳ ಬೇಜಾರು ಅಂದ್ರೆ ಬೇಜಾರು. ಅಲ್ಲಿರೋ ಅಗೋರಿಗಳು ಅದನ್ನೆಲ್ಲ ಅದು ಸುಟ್ಟಿದ ಬೂದಿ ತೊಗೊಂಡು ಮೈಗೆ ಹಚ್ಕೋತಾರ, ಅದೇ ಎಲುಬು ತಿಂತಾರ. ಯಾರು ಅಲ್ಲಿ ಸೌಂಡ್ ಮಾಡೋಂಗಿಲ್ಲ, ಸೌಂಡ್ ಮಾಡಿದ್ರೇ ಹೊಡಿತಾರೆ ನಂಗೆ ಹಂಗೆ ಗುರಾಯಿಸಿ ನೋಡ್ತಿರ್ತಾರೆ. ಏನೋ ಒಂಥರ ಫುಲ್ಲು ಹಾರರ್ ಪ್ಲೇಸ್ನಾಗ ಹೋದಂಗೆ ಅಂತ ನೋಡ್ರಿ ಅಲ್ಲಿ ಫೀಲು. ನೋಡ್ರಿ ಎಲ್ಲ ಹೆಂಗೆ ತೆಗಿತಾರೆ. ಆಲ್ರೆಡಿ ಇಲ್ಲೊಂದು ಸುಡಾಕತ್ತಾರೆ ಈ ಸದ್ದ. ಎಷ್ಟು ಕೆಟ್ಟ ಅನಿಸ್ತದಲ್ಲ ಗೈಸ್ ಇದೆಲ್ಲ ನೋಡಿದ್ರೆ. ಸೊ ಜೀವನದಾಗ ಏನೂ ಇಲ್ಲ ನೋಡ್ರಿ, ಇರಷ್ಟು ದಿನ ಚೆಂದಾಗಿ ನನ್ನವರು ತನ್ನವರು ಅಂತ ನಕ್ಕೋತಿದ್ದು ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಆರಾಮ್ಸೆ ಹೋಗ್ಬಿಡ್ಬೇಕು ನೋಡ್ರಿ. ಎಷ್ಟೋ ಜನ ಏನು ಶಾಶ್ವತವಾಗಿ ಇಲ್ಲೇ ಇರ್ತೀವಿ ಅನ್ನೋಗೋಸ್ಕರ ಎಲ್ಲ ಅದು ನಂದು ಇದು ಎಷ್ಟೋ ನೋಡಿರಲ್ಲ. ಈಗ ಒಂದೇ ಫ್ಯಾಮ್ಲಿ ಒಳಗೆ ಎಷ್ಟೋ ನಡೀತಿರ್ತಪ್ಪ, ಆಸ್ತಿಗೋಸ್ಕರ ಆಗಲಿ ದುಡ್ಡುಗೋಸ್ಕರ ಆಗಲಿ. ಏನು ಈಗ ಎಷ್ಟೊಂದು ದುಡ್ಡು ಕೊಡ್ತೀನಿ ಅಂದ್ರೆ ಅದು ಜೀವಾಂತರು ಬರೋಕ್ಕೆ ಸಾಧ್ಯನೇ ಇಲ್ಲ ಗೈಸ್. ನೋಡ್ರಿ ಅವರೆಲ್ಲ ಹೆಂಗೆ ಮಾಡ್ತಾರೆ, ಅದಕ್ಕೆಲ್ಲ ನೀರ 3 ಸಲ ಮುಗಿಸ್ಕೊಂಡು ಬಂದಿರ್ತಾರೆ. ನೋಡ್ರಿ ಹೆಂಗೆ ಬಂದಿರ್ತೀವಿ ಹಾಗೆ ಹೋಗೋದು ಅಂತಾರಲ್ಲ, ಅದು ನಿಜವಾಗ್ಲೂ 100-200% ಸತ್ಯ ನೋಡ್ರಿ. ನಾವು ನಾವು ಶಾಶ್ವತ ಇರಲ್ಲಂದ್ರೆ ಇಷ್ಟು ಬಡ್ದಾಡ್ತೀವಿ. ಇನ್ ಕೇಸ್ ನಾವು ಇರ್ತೀವಿ ಅಂತ ಅಂದ್ಕೊಂಡಿದ್ರೆ ಯಪ್ಪ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಶತ್ರು ಆಗಿರ್ತಿದ್ವೇನೋ ಅನಿಸ್ತೈತೆ ನೋಡ್ರಿ. ಸೊ ಯಾರ್ಯಾರು ಕಾಶಿಗೆ ಹೋದ್ರಂದ್ರೆ ಭಾಳ ದೂರ ಇಲ್ಲ, ಅದು ಆ ಟೆಂಪಲ್ಗಿಂತ 1-2 ಕಿಲೋಮೀಟ್ರ್ ಐತೆ ನೋಡ್ರಿ. ಈಗ ಅಲ್ಲೇ ಮಾಡ್ತಾರೆ, ಟೆಂಪಲ್ದಿಂದನೇ ಒಳಗಿನ ದಾರಿ ಐತಿ, ನಮ್ಗೆ ಅಷ್ಟು ಗೊತ್ತಾಗಲ್ಲ. ಬಟ್ ನಾವು ಗಾಡಿ ತೊಗೊಂಡು ಸೀದಾ ಹೋದ್ವಿ ಅಂತಂದ್ರೆ ಹರಿಶ್ಚಂದ್ರ ಘಾಟ್ ಅಂತ ಹೇಳಿ ಲೊಕೇಶನ್ ಹಾಕ್ಬಿಟ್ರಿ ಡೈರೆಕ್ಟ್ ಸೀದಾ ಅಲ್ಲಿ ಘಾಟಿನ ಮುಂದೆ ಹೋಗ್ಬಿಡ್ತೀವಿ ನೋಡ್ರಿ. ನೀವು ಹೋಗಿ ನೋಡಿ ಬರ್ರಿ, ಯಾರಿಗೆ ಡೇರಿಂಗ್ ಅದ ಅವರಿಗೆ. ನೋಡ್ರಿ ಹೆಂಗೆ ಅಡ್ಡಾಡ್ತಾರೆ, ಏನೋ ಒಂದು ಫಂಕ್ಷನ್ ನಡೆದೈತೆ ನನ್ನ ಫೀಲ್. ಶಂಕ ತಿಳ್ಕೊಂಡು ಹೇಳ್ಬೇಕು ಹೆಂಗೆ ಓದಾಡ್ತಾರೆ. ಆಗಲೇ ಬಂದಿಲ್ಲ ಆಸಕ ಇಲ್ಲ ನಾವು. ಇದು ಅಲ್ಲದು ಆ ಕಡೆ ಐತದು. ನೋಡ್ರಿ ಲೇಟ್ ಆಗಿ ನೋಡ್ರಿಪ್ಪ ಸಣ್ಣ ಹೋಗೋಣ. ಏನೇನೋ ಮಾಡ್ತಾರೆ ಬರೀ ಹೋಗಿ ಸಣ್ಣ ಸ್ವಲ್ಪ ಸಣ್ಣ ಅವ್ರಿ. ಈ ನೀರು ಹೊಡ್ಕೊಂಡು ಹೋಗೋದೇನು ಮಾಡಿ ಇಲ್ಲ, ಆ ಗಡಿಗೆ ಒಳಗಿಟ್ಟು ಅದು ಹಿಂಗೆ ಸುತ್ತ ಹರಿದು ಗಡಿಗೆ ಒಡೆದು ಉರಿಗೆ ಹಚ್ತಿರ್ಬೇಕಿಲ್ಲ. ಇಲ್ಲೈತೆ ಅಲ್ಲಿ ಮುಂದೆ ಇಟ್ಕೊಂಡಾರಲ್ಲ ಅವರು. ಕರೀರಿ ದೋಸ್ತನ ಕರೀಪ
ये हरिश्चंद्र घाट ಹೆಂಗಂತ ನೋಡ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಸುಮ್ಮೀರಲ್ಲ ನೋಡೋದಲ್ಲ ಮುಗಿಸ್ತಾರೆ. ಸರಿ ನೋಡಿ, ಅಲ್ಲಿ ಹೆಣ ಸುಡ್ತಾರ ಅಲ್ಲಿ. ಅಲ್ಲೇ ಒಂದು ಇದಲ್ಲ ಕೇಸರಿ ಕಲರ್ ಅದೇ ಹೆಣ. ಇಲ್ಲಿ ಬಂದು ನೀವು ಬರಲಿಲ್ಲಪ್ಪ. ಏನು ನಾವು ಇದು ಬಂದಿಲ್ಲ ಆಗಲ್ಲ ಅಲ್ಲಿ ಇದೇ ನೋಡಕ್ಕೆ ಬಂದು ಏ ಇದು ಅಲ್ಲದು ಅಲ್ಲ ಐದು ಅಳು ಅಲ್ಲ सबको थोड़ा नंबर 2 ए ए ले ले सरिते ಅಯ್ಯಪ್ಪ